ಮಾಡಲ್ಲ? ಹೇಳಿ ಸ್ವಾಮಿ, ಹೇಳಿ. ನೀವು ಇನ್ನು ಮುಂದೇನಾದ್ರೂ ಎಚ್ಚರಿಕೆಯಿಂದ ನಿಮ್ಮ ಕಾಂಗ್ರೆಸ್ ವಕ್ತಾರ ಯಾರು ಜಬೀರ್ ಸಾಹೇಬ್ ಇದ್ದಾರೆ ಅವ್ರಿಗೆ ಹೇಳಿ, ಅವ್ರೇನಾರ ಇನ್ನು ಮುಂದೆ ಇದೇ ರೀತಿ ಹೇಳಿಕೆ ಕೊಟ್ರೆ ರೋಡಲ್ಲಿ ಕಪ್ಪು ಮಸಿನ ಬೆಳಿತೀವಿ. ನಿಮ್ಮ ಗೊಡ್ಡು ಬೆದರಿಕೆಗೆ ಎದುರ ಜಯಮಾನ ನಮ್ದಲ್ಲ. JDS ಪಕ್ಷದ ಒಬ್ಬೊಬ್ಬ ಕಾರ್ಯಕರ್ತರು ಸದೃಢವಾಗಿದ್ದಾರೆ. ನಿಮ್ದು ರಾಷ್ಟ್ರೀಯ ಪಕ್ಷ ಇರಬಹುದು. ಇವತ್ತು ಬಿಹಾರ ಚುನಾವಣೆಯಲ್ಲಿ ಎಷ್ಟು ಕ್ಷೇತ್ರ ಗೆದ್ದಿದ್ದೀರಿ? 2 ಅಂಕಿಗೆ 1 ಅಂಕಿಗೆ ಬಂದಿದ್ದೀರಿ. ಯೋಚನೆ ಮಾಡಿ. ಇಲ್ಲೂ ಮುಂದಿನ ಪರಿಸ್ಥಿತಿ ಅದೇ ಪರಿಸ್ಥಿತಿ ಆಗೋದು. ಫೋನ್ ಮಾಡಿ ಕರ್ಸ್ಕೊಳ್ಳೋಂಥದ್ದು ಇಲ್ಲ. ಮಹೇಶನವರ ಅಭಿಮಾನ ಇಟ್ಟು ಆ ಜಾಗಕ್ಕೆ ಬರ್ತಾರೆ. ಈ ಬಗ್ಗೆ ಜಾಬೀರ್ ಅವರು ಹೇಳಿದ್ದಾರೆ. ಏನಂತ? ರೋಲ್ ಕಾಲ್ ಅಂದ್ರೆ ಅರ್ಥ ಏನು? ರೋಲ್ ಕಾಲ್ ಮಾಡಿರೋರಿಗೆ ಗೊತ್ತಿರಬೇಕು. ನೋಡಪ್ಪ, ನೀನು ಚುನಾವಣೆಯಲ್ಲಿ ನಿಂತಿದ್ದೆ, ಪುರಸಭಾ ಚುನಾವಣೆಯಲ್ಲಿ ನಿಂತಿದ್ದೆ. ಆಗ ನೀನು ಅರ್ಜಿ ಹಾಕಿ 25,000 ದುಡ್ಡು ಕೊಟ್ಟರು ಅಂತ ವಾಪಸ್ ತಗೊಂಡೆ. ಯಾರು ರೋಲ್ ಕಾಲ್ ಮಾಡಿರೋದು? ಸಾರಾ ಮಹೇಶ್ವರ 18 ವರ್ಷಗಳ ಕಾಲ ಈ ತಾಲೂಕಿನಲ್ಲಿ ಸೇವೆ ಮಾಡಿದ್ದಾರೆ. ಅವರ ಸ್ವಂತ ಹಣವನ್ನು ಉಪಯೋಗಿಸಿ ಈ ತಾಲೂಕಿಗೆ ಸೇವೆ ಮಾಡಿದ್ದಾರೆ. ಸರ್ಕಾರದ ಅನುದಾನವನ್ನ ತಂದಿದ್ದಾರೆ. ಇಡೀ ಕ್ಯಾನಗಡ ತಾಲೂಕು ಮೂಲೆಯಲ್ಲಿ ಅವರ ಹೆಸರು ಓಡಾಡ್ತಾ ಇದೆ. ಮತ್ತೆ ರೋಲ್ ಕಾಲ್ ಮಾಡೋಂಥ ದರ್ದು ನಮ್ಮ ನಾಯಕರಿಗೆ ಬಂದಿಲ್ಲಪ್ಪ. ಅವ್ರ ಮನೆ ಬಿಸ್ಕೆಟ್ ಹಾಕ್ತಲ್ಲ ನಾಯಿ ಪ್ರಾಣಿಗಳು ಸಾಕವ್ರಲ್ಲ, ನಾಯಿಗಳು, ಕುದುರೆ, ಅದಕ್ಕೆ ಖರ್ಚು ಮಾಡೋ ಹಣನ ಲೆಕ್ಕಕ್ಕಿಲ್ಲ. ಅಂಥದ್ರಲ್ಲಿ ನಿನ್ನ ರೋಲ್ ಕಾಲ್ಗೆ ಅವ್ರು ಬರ್ತಾರ? ನೀವು ರೋಲ್ ಕಾಲ್ ಮಾಡೋರು, ನಿಮ್ಮ ಪಕ್ಷದವರು, ನಿಮ್ಮ ಹೈಕಮಾಂಡಿಂದ ಕೂಡ ರೋಲ್ ಕಾಲ್ ಮಾಡ್ಕೊಂಡೆ ನಿಮ್ಮ ಪಕ್ಷ ಬೆಳೆಸಿರೋದು ನೀವು. ಮತ್ತೆ ಇನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರು? ನಮ್ಮ ಅಧ್ಯಕ್ಷರಾದ ಶಿವನಾಯಕರವರು ಹೇಳಿಕೆ ಕೊಟ್ಟಿದ್ದಾರೆ. ಪುರಸಭಾ ಸದಸ್ಯರಾದ ಉಮೇಶ್ ಅವರು ಅದಕ್ಕೆ ಜನ ತಿರಸ್ಕಾರ ಮಾಡಿರೋದು ನಿಮಗೆ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. PL11 ಚುನಾವಣೆಯಲ್ಲಿ ನಿಮ್ಮನ್ನ ತಿರಸ್ಕಾರ ಮಾಡೋದು ಜನಾದೇಶ. ಅದು ಜನ ಒಂದ್ಸಲ ಒಪ್ಕೋತಾರೆ, ಒಂದ್ಸಲ ಮತ್ತೊಂದ್ಸಲ ವಿರೋಧ ಮಾಡ್ತಾರೆ. ಅವರು ಪುರಸಭಾ ಸದಸ್ಯರಾದ ಉಮೇಶ್ ಅವರು ಒಬ್ಬ ಮೈನಾರಿಟಿ ಕಮ್ಯುನಿಟಿಯವರಪ್ಪ. ಅವರು ಈ ತಾಲೂಕಲ್ಲಿ 3,000-4,000 ಜನ ಇದ್ದಾರೆ. ಅವರು ಬಲಾಢ್ಯ ಸಮಾಜದ ಮುಂದೆ ಚುನಾವಣೆಗೆ ನಿಂತು ಸೋತಿರ್ಬೋದು. ಅವರು ಕೂಡ 156 ಓಟ್ ತಗೊಂಡಿದ್ದಾರೆ. ಬಲಾಢ್ಯ ಸಮಾಜದ CP ರಮೇಶ್ ಅವರ ವರ್ಚಸ್ಸಿಂದ ಅವ್ರು ಗೆದ್ದಿರೋಂಥದ್ದು. CP ರಮೇಶ್ ಅವರ ವರ್ಚಸ್ಸಿಂದ ಗೆದ್ದಿರೋದು. ನಿಮ್ಮ ಕಾಂಗ್ರೆಸ್ ಪಕ್ಷದ ಚಿಹ್ನೆಯಿಂದ ಗೆದ್ದಿಲ್ಲ. ಅವ್ರು ಗೆದ್ದಿರೋದು ಅವರು CP ರಮೇಶನವರ ವರ್ಚಸ್ಸಿಂದ ಸೋತಿರ್ಬೋದು. ಪುರಸಭಾ ಸದಸ್ಯರ ಉಮೇಶ್ ಅವರು ಕೂಡ 2 ಬಾರಿ ಚುನಾವಣೆ ಗೆದ್ದಿದ್ದಾರೆ. ಏನಪ್ಪ ನಟರಾಜ್, ನೀನು ಹೇಳಿದ್ದೀಯಾ? ಏನು ಉಮೇಶ್ ಅಂತ ಏಕವಚನದಲ್ಲಿ ಮಾತಾಡಿದ್ಯಾ? ಆ ಉಮೇಶ್ ಅವರು ಕೂಡ 3 ಚುನಾವಣೆಯನ್ನು ಎದುರಿಸಿ 2 ಚುನಾವಣೆಯಲ್ಲಿ ಗೆದ್ದು ಅವರು ಕೂಡ ನಿನ್ನಂಗೆ ಪುರಸಭಾ ಸದಸ್ಯರಾಗಿದ್ದಾರೆ. ನೀನು ಸೋತಿಲ್ವಾ? ನೀನು 2ನೇ ವಾರ್ಡಲ್ಲಿ ಸೋಲಿಲ್ವಾ? ಎಷ್ಟು ಓಟ್ ತಗೊಂಡಿದ್ದಪ್ಪ? ನೀನು ತಿರಸ್ಕಾರ ಮಾಡಿಲ್ವಾ ಜನ? ಇನ್ನೂ ಕೂಡ ತಿರಸ್ಕಾರ ಮಾಡಿದ್ದಾರೆ. ಅದು ಜನಗಳಿಗೆ ಬಿಟ್ಟಂತ ವಿಚಾರ. ಜನಾಭಿಪ್ರಾಯಕ್ಕೆ ಎಲ್ಲರೂ ತಲೆಬಾಗಿಸಲೇಬೇಕು. ಮತ್ತೆ ಶಿವನಾಯಕರವರು ಒಂದು ಮಾತನ್ನು ಹೇಳಿದ್ದಾರೆ. ಪುರಸಭಾ ಮಳೆಗಳ ವಿಚಾರದಲ್ಲಿ ಮತ್ತೆ ಮಾರ್ಕೆಟ್ ವಿಚಾರದಲ್ಲಿ ಒಂದು ವಿಚಾರ ಇದೆ. ವಿಚಾರದಲ್ಲಿ ಮಾರ್ಕೆಟ್ ಮಾಡಬೇಡಿ ಅಂತ ನಾವೇನು ಹೇಳಿರಲಿಲ್ಲ. ನೀವು ಮೀಟಿಂಗಲ್ಲಿ ಕೇಳಿದ್ರೆ ಕಾನೂನು ರೀತಿಯಲ್ಲಿ ಕೆಲಸವನ್ನು ಮಾಡಿ ಅಂತ ಹೇಳಿದ್ವಿ. ನೀವು ಟೆಂಡರೇ ಕರೀದೆ, ಕ್ರಿಯಾ ಯೋಜನೆ ಸ್ಥಾಪಿಸಿದೆ, ನಿಮಗೆ ಮಾಡೋಕ್ಕೆ ಯಾರಪ್ಪ ಹೇಳಿದ್ದು? ನಿಮ್ಮ ಶಾಸಕರು ಜಿಲ್ಲಾ ಪಂಚಾಯತಿ 2 ಬಾರಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದರು. ಈ ಬಾರಿ MLA ಆಗಿದ್ದಾರೆ. ಅವ್ರಿಗೆ ಗೊತ್ತಿರಲಿಲ್ವಾ? ಕ್ರಿಯಾ ಯೋಜನೆ ತಯಾರಿಸಿ ಮಾಡಬೇಕು ಅಂತ ಗೊತ್ತಿರಲಿಲ್ವ ಸ್ವಾಮಿ? ಗೊತ್ತಿಲ್ಲ ಅಂದರೆ ನೀವು ತಿಳ್ಕೊಬೇಕಾಗಿತ್ತು. ಹಂಗಾರೆ ಒಬ್ಬ ಮೈನಾರಿಟೀಸ್ ಪುರಸಭಾ ಸದಸ್ಯರು ಹಂಗಾರೆ ನಿಮಗೆ ವಿರೋಧ ಮಾಡಂಗೆ ಇಲ್ವಾ? ವಿರೋಧ ಮಾಡಂಗಿಲ್ಲ ಸ್ವಾಮಿ. ವಿರೋಧ ಮಾಡಿದ್ರೆ ಹಂಗಾರೆ ನೀವೆಲ್ಲ ಹಂಗಾರೆ ದಬ್ಬಾಳಿಕೆ ಮಾಡ್ತಿರಲ್ಲ ಸ್ವಾಮಿ. ಹಂಗಾರೆ ಒಬ್ರು ಪುರಸಭಾ ಸದಸ್ಯರು ಹಂಗಾರೆ ನೀವು ಯಾರು ಕೂಡ ಹಣ ಮುಟ್ಟಿಲ್ವಾ? ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಿದ್ರಲ್ಲ ಸ್ವಾಮಿ ನಟರಾಜ್. ಸತ್ಯ ಹರಿಶ್ಚಂದ್ರ ಅಂತ ಹೇಳಿದ್ರಿ. ನಾವು 50 ಲಕ್ಷ, ಇವತ್ತು 5 ಕೋಟಿಗೆ ಹೋಯ್ತಿದ್ದ ಆಸ್ತಿನ 50 ಲಕ್ಷಕ್ಕೆ ಮಾರಿ ಇವತ್ತು ಈ ಚುನಾವಣೆ ಗೆದ್ದಿದ್ದೀವಿ, ಕೈಕಾಲು ಕಟ್ಟಿ ಗೆದ್ದಿದ್ದೀರಿ ಅಂತ ಹೇಳಿದಿರಿ. ಒಪ್ಕೋತೀವಪ್ಪ, ನಾವು ಒಪ್ಕೋತೀವಿ, ನಮ್ಮ ಸೋಲನ್ನು ನಾವು ಒಪ್ಕೋತೀವಿ. ನೀವು 50 ಲಕ್ಷಕ್ಕೆ ಮಾರಿ ನೀವು ಚುನಾವಣೆ ನಿಂತ್ಕೊಳ್ಳಿ ಅಂತ ಯಾರು ಜನ ಬಂದು ಹೇಳಿರಲಿಲ್ಲ. ನೀವು ನಿಮ್ಮ ತೆವಲಿಗೆ ನೀವು MLA ಆಗಬೇಕು ಅಂತ ನೀವು ಈ ತಾಲೂಕಿನ ಜನಾಭಿಪ್ರಾಯ ತಗೊಂಡು ಗೆದ್ದಿದ್ರಿ, ಸಂತೋಷ.
ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಾವು ಕೂಡ ಸ್ವಾಗತ ಬಯಸ್ತೀವಿ. ನಿಮ್ಮನ್ನ ಮಾರಾಟ ಮಾಡಿ ಯಾರಾದರೂ ಚುನಾವಣೆಗೆ ನಿಂತ್ಕೊಳ್ಳಿ ಅಂತ ಕೇಳಿದ್ರಾ? ತೋರ್ಸಪ್ಪ ಯಾಕೆ ನಿಂತ್ಕೊಳ್ಳಿ ಅಂತ ಹೇಳಿದ್ರು. ಮತ್ತೊಂದು ವಿಚಾರ ಹೇಳಿದ್ರೆ ಏನಂತ ತನಿಖೆ ಮಾಡಿಸಿ ಸ್ವಾಮಿ, ನಿಮ್ಮ ಹತ್ರನೇ ಅಲ್ವಾ ಎಲ್ಲ AC DC ಎಲ್ಲ ನಿಮ್ಮವರೇ ತಾನೆ, ಪುರಸಭಾ ಅಧಿಕಾರಿಗಳಿಂದ ಹಿಡಿದು ಎಲ್ಲ ನಿಮ್ಮವರೇ ತಾನೆ. ಮತ್ತೆ ಇನ್ನೊಂದು ಮಾತು ಹೇಳಿದಿರಿ ನಟರಾಜ್, ನೀವು ಏನಂತ ಹೇಳಿದಿರಿ, ಮಹೇಶ್ ಅಣ್ಣನವರು ಸತ್ತ ಮನೆಗೆ ಸೀರೆ ಕೊಡೋದು ಅವರು ಸಂಪ್ರದಾಯ. ಯಾರು ಸತ್ತ ಮನೆಗೆ ತಂದೆ ತಾಯಿಗಳು ಅವರ ಮಗಳಿಗೆ ಅಳಿಯ ಸತ್ತಂಥ ಸಂದರ್ಭದಲ್ಲಿ ಒಂದು ಉಡುಗೊರೆಯಾಗಿ ಸೀರೆ ಅರಿಶಿನ ಕುಂಕುಮ ಕೊಡುವಂಥದ್ದು ಅವರ ಒಂದು ಸಂಸ್ಕೃತಿ. ಅದೇ ರೀತಿ ಸಹೋದರರ ರೀತಿ ನಮ್ಮ ಮಹೇಶ್ ಅಣ್ಣನವರು ಕೊಟ್ಟಿದ್ದಾರೆ, ಈಗಲೂ ಕೊಡ್ತಾ ಇದ್ದಾರೆ, ಆಗ್ಲೂ ಕೊಟ್ಟಿದ್ದಾರೆ. ನಿಮ್ಗೆ ಕೊಡೋಕ್ಕೂ ತಾಕತ್ತಿಲ್ಲ, ಕೊಡೋದು ಸಹಿಸಕ್ಕೂ ಇಲ್ವಲ್ಲ ಸ್ವಾಮಿ. ಕೊಡಿ, ನಿಮ್ ತಾಕತ್ತಿದ್ರೆ ನೀವು ತಂದು ಕೊಡಿ ಸ್ವಾಮಿ. ಮನೆಯಿಂದ ದುಡ್ಡು ಯಾರು ಬೇಡ ಅಂತ ಹೇಳಿರೋದು? ನೀವು ಮಾಡ್ತೀರಾ? ಸತ್ತವ್ರ ಮನೆಯಲ್ಲಿ ದುಡ್ಡು ವಸೂಲಿ ಮಾಡ್ತೀರಾ? ಡೆತ್ ಸರ್ಟಿಫಿಕೇಟ್ ಮಾಡಿಸ್ತೀನಿ ಅಂತ ದುಡ್ಡು ವಸೂಲಿ ಮಾಡ್ತೀರಾ? ಬೇಕಾದ್ರೆ ನಾನು ಡೆತ್ ಸರ್ಟಿಫಿಕೇಟ್ ಮಾಡ್ತೀನಿ, ನಿಮ್ಮ ಯಜಮಾನ ಹೆಸರಿರೋ ಆಸ್ತಿನ ಖಾತೆ ಮಾಡಿಸ್ತೀನಿ ಅಂತ ದುಡ್ಡನ್ನ ವಸೂಲಿ ಮಾಡೋಂಥ ದಂಧೆ ಇರೋದು ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ. ನಿಮ್ಮ ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ ಅದು, ನಮ್ಮ ಪಕ್ಷದ ಸಂಸ್ಕೃತಿ ಅಲ್ಲ. ನಮ್ಮ ಶಾಸಕರು 15 ವರ್ಷಗಳ ಕಾಲ 3 ಬಾರಿ ತಾಲೂಕಿನ ಜನ ಕೊಟ್ಟಿದ್ದಾರೆ. ನಿಮ್ಮನ್ನ ಗೆಲ್ಲಿಸಿದ ಉದ್ದೇಶ ಏನು ಗೊತ್ತಾ? 4 ಬಾರಿ JDS ಮಂಚನಹಳ್ಳಿ ಮಾದೇವಣ್ಣ, ಅದಾದ ನಂತರ ಮಹೇಶ್ ಅಣ್ಣನವರು 3 ಬಾರಿ ಗೆದ್ದಿರೋಂಥ ಸಂದರ್ಭದಲ್ಲಿ ಏನೋ ಅನುಕಂಪದಿಂದ ಒಂದ್ಸಲ ಅಪ್ಪ ಒಂದು ಮಗ ನಿಂತಿದ್ದಾರೆ, ಸೋತಿದ್ದಾರೆ. ವಿಷ ಕುಡಿತೀನಿ ನಾನು, ವಿಷ ಕುಡಿತೀನಿ ಅಂತ ರೇಡಿಯೋ ಮೈದಾನದಲ್ಲಿ ಕಣ್ಣೀರು ಹಾಕೋದಲ್ಲ ಸ್ವಾಮಿ. ಈ ತಾಲೂಕಿನ ಜನ ಮರುಗುವಂತ ಜನ ಆ ಉದ್ದೇಶದಿಂದ ನಿಮಗೆ ಮತ ಕೊಟ್ಟಿದ್ದಾರೆ. ನೀವು ಒಳ್ಳೆ ಕೆಲಸನ ಮಾಡಿ, ನಾವು ನಿಮಗೆ ಪ್ರೋತ್ಸಾಹ ಕೊಡ್ತೀವಿ. ಅದನ್ನು ಬಿಟ್ಟು ನಾವು 2 ಎಲೆಕ್ಷನ್ನಲ್ಲಿ ಗೆದ್ದಿದ್ದೀವಿ, ಸೋತಿದ್ದೀವಿ, 2 ಚುನಾವಣೆಗೆ ಸೋತಿದ್ದೀವಿ. ನಾವು ಅಲ್ಲಿ ಒಂದು 25 ಕೋಟಿ ಆಸ್ತಿ ಮಾಡಿದ್ದೀವಿ, ಇಲ್ಲಿ 100 ಕೋಟಿ ಆಸ್ತಿ ಮಾಡಕ್ ಬಂದಿದ್ದೀರಾ? ಮತ್ತೆ ನೀವು ಜನಪ್ರಿಯ ಪರವಾಗಿ ಕೆಲಸ ಮಾಡಕ್ ಬಂದಿದ್ದೀರೋ ಇಲ್ಲ ಆಸ್ತಿ ಮಾಡೋದಕ್ಕೆ ಬಂದಿದ್ದೀರೋ ಹೇಳಿ. ಮತ್ತೆ ಹಾಗಾದ್ರೆ ಪ್ರಶ್ನೆ ಮಾಡಬಾರ್ದಾ? ನೀವು ಕರೆದು ಒಳ್ಳೆ ರೀತಿಯಲ್ಲಿ ಹೇಳಿದ್ದಾರೆ, ಈ ಒಂದು ಒಳ್ಳೆ ಕೆಲಸವನ್ನು ಮಾಡಪ್ಪ ಅಂತ ಹೇಳಿದ್ದಾರೆ. ಈ ಒಂದು ಹೇಳಿಕೆಗೆ ಕಾಂಗ್ರೆಸ್ ಪಕ್ಷದ ವಕ್ತಾರರಾದಂತಹ ಜಾಬೀರ್ ರವರು ಸ್ವಾಗತವನ್ನು ಬಯಸಬೇಕಾಗಿತ್ತು. ಶಾಸಕರಿಗೆ, ಮಾಜಿ ಶಾಸಕರಂತ ನಮ್ಮ ನಾಯಕರಾದ ಮಹೇಶಣ್ಣವರಿಗೆ ಸ್ವಾಗತವನ್ನು ಬಯಸಬೇಕಾಗಿತ್ತು. ಬಂದು ನೀವು ಪರಿಶೀಲನೆ ಮಾಡಿದ್ದೀರಿ. ಸಾರ್ವಜನಿಕರ ಹಣ, ಸಾರ್ವಜನಿಕರು ನಿಮಗೆ ಹೇಳಿದ್ರಿಂದ ನೀವು ಅದನ್ನು ಪರಿಶೀಲನೆ ಮಾಡಿ ಕಂಟ್ರಾಕ್ಟ್ದಾರರಿಗೆ ಮತ್ತು ಇಂಜಿನಿಯರ್ಗೆ ಕರೆದು ಹೇಳಿದ್ದೀರಿ. ಇದನ್ನು ಸ್ವಾಗತವನ್ನು ಬಯಸ್ತೀವಿ. ಏನಾದರೂ ಈ ಕೆಲಸದಲ್ಲಿ ಲೋಪದೋಷಗಳಾಗಿದ್ದರೆ ನಾವು ಸರಿಪಡಿಸ್ತೀವಿ. ನಮ್ಮ ಶಾಸಕರು ಹೊರಗೆ ಹೋಗಿದ್ದಾರೆ, ಬಂದ ನಂತರ ಅವ್ರ ಗಮನಕ್ಕೆ ತಂದು ಸರಿಪಡಿಸ್ತೀವಿ ಅಂತ ಹೇಳಬೇಕಾಗಿತ್ತು. ಅದನ್ನು ಬಿಟ್ಟು ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಶಾಸಕರಿಗೆ ನೀವು ಪರಿಶೀಲನೆ ಮಾಡಿದ್ದೀರಿ, ಗುದ್ಲಿ ಯಾರೇ ತಗೊಂಡು ಅಗದಿದ್ದೀರಿ, ನೀವೇನು ಬೋರಿಂಗ್ ಅಧಿಕಾರಿಗಳ ಅಂತ ಒಂದು ಪ್ರಶ್ನೆ ಮಾಡಿದ್ದಾರೆ. ಆಮೇಲೆ ಜೊತೆಗೆ ಹೇಳಿದ್ದಾರೆ, ನೀವು ನಿಮ್ಮ ಪಟಾಲಂಗಳಂದರೆ JDS ಕಾರ್ಯಕರ್ತರು ಪಟಾಲಂಗಳ. JDS ಮಹೇಶಣ್ಣ ಎಲ್ಲಿರ್ತಾರೆ ಅಲ್ಲಿ JDS ಕಾರ್ಯಕರ್ತರು ಇರ್ತಾರೆ. ಮಹೇಶ್ ಅಣ್ಣನವ್ರು ಬರ್ತಾವ್ರೆ ಅಂದರೆ ಅಲ್ಲಿ 100 ಜನ ಸೇರೋಂಥ ಕೆಪಾಸಿಟಿ JDS ಪಕ್ಷದವ್ರಿಗಿದೆ. ಮಹೇಶ್ ಅಣ್ಣ ಏನೋ ನಿಮ್ಮ ಸ್ಥಾನದಲ್ಲಿ ನಿಮ್ಮ ನಾಯಕರನ್ನೇ ಕರೀರಿ, ನಿಮ್ಮ ನಾಯಕರೇ ಜಡ್ಜ್ ಆಗಲಿ ಅಂತ ಹೇಳಿದ್ರಿ. ಸಂತೋಷ, ಸ್ವಾಗತ. ಜಡ್ಜ್ ಅಂದರೆ ಇವತ್ತು ಕೋರ್ಟಲ್ಲಿ ನ್ಯಾಯಾಧೀಶರು, ನ್ಯಾಯ ಕೊಡೋಂಥವ್ರು ಅಂದರೆ ನೀವೇ ಒಪ್ಕೊಂಡಿದ್ದೀರಿ. ಮಹೇಶ್ ಅಣ್ಣನವರು ನ್ಯಾಯ ಕೊಡುವಂಥ ನ್ಯಾಯವಾದಿ ಅಂತ ಒಪ್ಕೊಂಡಿದ್ದೀರಿ ಸ್ವಾಮಿ. ಈಗ ನೀವು ಅವರೆಲ್ಲ ತಂಡ ರಚನೆ ಮಾಡೋದು. ಇವತ್ತು ಶಾಸಕರಾಗಿರೋದು ನಿಮ್ಮ ನಾಯಕರು, ಅವರೇ ಸಿದ್ದರಾಮಯ್ಯವರು, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು. ಅವ್ರಿಗೆ ಹೇಳಿ ತಂಡ